ಒಂದು ಎನಿಮೆ ಲೆಜೆಂಡ್ ಅನ್ಸ್ಕೋಬೇಕಂದ್ರೆ ಅದರಲ್ಲಿ ಏನೆಲ್ಲ ಇರಬೇಕು? ಸುಮ್ಮನೆ ಅದರಲ್ಲಿ ಜಬರ್ದಸ್ತ್ ಆಗಿರುವಂಥ ಫೈಟ್ಸ್ ಇದ್ರೆ ಸಾಕ, ಅಥವಾ ಮರೆಯೋಕ್ಕಾಗದಿರುವಂಥ ಕ್ಯಾರೆಕ್ಟರ್ಸ್ ಕೂಡ ಇರಬೇಕಾ? ನಮಸ್ಕಾರ ಸ್ನೇಹಿತರೆ, ಕನ್ನಡ ಓಟಕು ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋ ಈ 3 ಎನಿಮೆಗಳಲ್ಲಿ ಇವೆಲ್ಲ ಇದೆ. ಒಂದು ಲೆಕ್ಕದಲ್ಲಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇವೆಲ್ಲ ಲೈವ್ ಆಕ್ಷನ್ ಎನಿಮೆ ಜಗತ್ತಿನ ಲೆಜೆಂಡ್ಗಳು. ಹಾಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂದ್ರೆ, ಈ ಎಪಿಕ್ ಆಕ್ಷನ್ನ ನಾವು ನಮ್ಮ ಸ್ವಂತ ಕನ್ನಡ ಭಾಷೆಯಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು. ನಾನು ನಿಮ್ಮ ಕನ್ನಡ ಓಟಾಕು. ಬನ್ನಿ ಮೊದಲ ಎನಿಮೆ ರೆಕಮೆಂಡೇಶನ್ದೊಂದಿಗೆ ವಿಡಿಯೋ ಶುರು ಮಾಡೋಣ. ಅಟ್ಯಾಕ್ ಆನ್ ಟೈಟಾನ್. ಇದು ಮನುಷ್ಯರು ಮತ್ತು ಟೈಟಾನ್ಗಳ ನಡುವೆ ನಡೆಯುವ ಅಳಿವು ಉಳಿವಿನ ಹೋರಾಟದ ಕಥೆಯಾಗಿದೆ. ಇಲ್ಲಿ ಮನುಷ್ಯರು ಟೈಟಾನ್ಸ್ಗಳಿಗೆ ಹೆದರಿ ದೊಡ್ಡ ದೊಡ್ಡ ಕೋಡಿಗಳನ್ನ ಕಟ್ಕೊಂಡು ಅದರ ಹಿಂದೆ ಬದುಕ್ತಾ ಇರ್ತಾರೆ. ಟೈಟಾನ್ಸ್ ಅಂದ್ರೆ ನೋಡೋಕೆ ಮನುಷ್ಯರ ತರ ಆಕಾರ ಇದ್ರೂ ಅವು ತುಂಬಾ ದೊಡ್ಡದಾಗಿ ಇರ್ತವೆ ಮತ್ತು ಅವು ಮನುಷ್ಯರನ್ನ ತಿಂತವೆ. ಇವನು ನಮ್ಮ ಹೀರೋ ಎರೆನ್ ಹೇಗರ್. ಇವನು ಸಣ್ಣವನಿದ್ದಾಗ ಒಂದು ದುರ್ಘಟನೆ ನಡೆಯುತ್ತೆ. ಆ ಘಟನೆಯಲ್ಲಿ ಎರೆನ್ ತನ್ನ ಫ್ಯಾಮಿಲಿ ಮೆಂಬರ್ಸ್ನ ಟೈಟಾನ್ಗಳಿಂದ ಕಳೆದುಕೊಳ್ತಾನೆ. ಹೀಗಾಗಿ ಎರೆನ್ ಒಂದು ನಿರ್ಧಾರ ಮಾಡ್ತಾನೆ, ಅದೇ ಎಲ್ಲ ಟೈಟಾನ್ಗಳನ್ನ ನಾಶ ಮಾಡೋದು. ಇವನ ಈ ಡೇಂಜರಸ್ ಜರ್ನಿಲಿ ಇವನ ಫ್ರೆಂಡ್ಸ್ಗಳಾದ ಮಿಕಾಸ ಮತ್ತು ಆರ್ಮಿನ್ ಕೂಡ ಸೇರ್ಕೋತಾರೆ. ಈ ಎನಿಮೆಯಲ್ಲಿ ಎಷ್ಟೊಂದು ಶಾಕಿಂಗ್ ಟ್ವಿಸ್ಟ್, ಬಿಟ್ರೇಲ್ಸ್, ಫೈಟ್ ಸೀನ್ಸ್ ಮತ್ತು ಎಮೋಷನಲ್ ಮೂಮೆಂಟ್ಸ್ ಇದ್ದಾವೆ ಅಂದ್ರೆ ಫ್ಯಾನ್ಸ್ ಇದನ್ನ ನೋಡಿ ಒಂದೇ ಮಾತು ಹೇಳ್ತಾರೆ, ಅದೇ ಅಟ್ಯಾಕ್ ಆನ್ ಟೈಟಾನ್ ಈಸ್ ನಾಟ್ ಜಸ್ಟ್ ಅನ್ ಅನಿಮೆ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಅಂದರೆ ಅಟ್ಯಾಕ್ ಆನ್ ಟೈಟಾನ್ ಕೇವಲ ಒಂದು ಅನಿಮೆ ಅಷ್ಟೇ ಅಲ್ಲ, ಅದೊಂದು ಸುಂದರ ಅನುಭವ ಅಂತ. ಎರೆನ್ನ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಫ್ರೀಡಮ್ ಫೈಟ್ನ ಥೀಮ್ ಮತ್ತು ಡಾರ್ಕ್ ರಿಯಾಲಿಟಿ ಎಲ್ಲವೂ ಕಂಬೈನ್ ಆಗಿ ಈ ಎನಿಮೆನ ವರ್ಲ್ಡ್ನ ಬೆಸ್ಟ್ ಮಾಡರ್ನ್ ಎನಿಮೆಗಳಲ್ಲಿ ಒಂದನ್ನಾಗಿ ಮಾಡುತ್ತೆ. ಈ ಅಟ್ಯಾಕ್ ಆನ್ ಟೈಟಾನ್ ಮುಖ್ಯವಾಗಿ ಆಕ್ಷನ್, ಶೋನೆನ್, ಅಡ್ವೆಂಚರ್ ಮತ್ತು ಡಾರ್ಕ್ ಫ್ಯಾಂಟಸಿ ಜಾನರ್ಗೆ ಸೇರುತ್ತೆ. ಈ ಅಟ್ಯಾಕ್ ಆನ್ ಟೈಟಾನ್ 4 ಸೀಸನ್ನ ಹೊಂದಿದ್ದು ಒಟ್ಟಾಗಿ ಇದರಲ್ಲಿ 94 ಎಪಿಸೋಡ್ಸ್ ಇದ್ದಾವೆ. ಈ ಎನಿಮೆ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಹಾಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಸಹ ಡಬ್ ಆಗಿದೆ. ಹಾಗಾಗಿ ನಾವು ಇದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು. ಒನ್ ಪೀಸ್. ಇದು ಎನಿಮೆ ಬಿಗ್ 3 ಅಂತಾನೆ ಫೇಮಸ್ ಆಗಿರುವಂತಹ ಎನಿಮೆಗಳಲ್ಲಿ ಒಂದು. ಇವನು ನಮ್ಮ ಹೀರೋ ಮಂಕಿ ಡಿ ಲೂಪಿ, ಒಬ್ಬ ಚಿಯರ್ಫುಲ್ ಮತ್ತೆ ಕ್ರೇಜಿ ಆಗಿರೋ ಪೈರೇಟ್. ಈ ಒನ್ ಪೀಸ್ ಎನಿಮೆಯ ಕತೆ ಈ ಪೈರೇಟ್ನ ಸುತ್ತಾನೆ ಸುತ್ತುತ್ತೆ. ಲೂಪಿ ಸಣ್ಣವನಿದ್ದಾಗಿನಿಂದ ಗೋಲ್ಡಿ ರಾಜರ್ ಅನ್ನೋ ಒಬ್ಬ ಲೆಜೆಂಡರಿ ಪೈರೇಟ್ನ ಕಥನ ಕೇಳ್ತಾ ಬೆಳೆದು ಅದರಿಂದ ಇನ್ಸ್ಪೈರ್ ಆಗಿರ್ತಾನೆ. ಅದರಿಂದ ಅವನ ಗುರಿ ಒಂದೇ, ಅದೇ ಕಿಂಗ್ ಆಫ್ ದಿ ಪೈರೇಟ್ ಆಗೋದು. ಈ ಒನ್ ಪೀಸ್ ಎನಿಮೆಯಲ್ಲಿ ಡೆವಿಲ್ ಫ್ರೂಟ್ಸ್ ಅನ್ನೋ ಹಣ್ಣುಗಳು ಇರ್ತವೆ. ಇವನ್ನ ಯಾರು ತಿಂತಾರೋ ಅವರಿಗೆ ಸೂಪರ್ ಪವರ್ಗಳು ಸಿಗ್ತವೆ. ಹಾಗೆ ಲೂಪಿ ಹತ್ರ ಇರೋ ಸ್ಪೆಷಲ್ ಪವರ್ ಅಂದ್ರೆ, ಅವನು ಅಚಾನಕ್ಕಾಗಿ ತಿಂದಿದ್ದ ಗಮ್ ಡೆವಿಲ್ ಫ್ರೂಟ್ನಿಂದ ಅವನ ದೇಹ ರಬ್ಬರ್ ತರ ಸ್ಟ್ರೆಚ್ ಆಗುತ್ತೆ. ಲೂಪಿ ತನ್ನ ಪೈರೇಟ್ ಕಿಂಗ್ ಆಗೋ ಕನಸನ್ನ ನನಸಾಗಿ ಮಾಡ್ಕೊಳ್ಳೋಕೋಸ್ಕರ ಒನ್ ಪೀಸ್ ಅನ್ನು ನಿಧಿನ ಹುಡುಕೋಕೆ ಅವನು ಸಮುದ್ರದೊಳಗೆ ತನ್ನ ಡೇಂಜರಸ್ ಆದ ಜರ್ನಿನ ಶುರು ಮಾಡ್ತಾನೆ. ಈ ಜರ್ನಿಲಿ ಕಲರ್ಫುಲ್ ಮತ್ತೆ ಕ್ರೇಜಿ ಆಗಿರೋ ಕ್ರೂ ಮೆಂಬರ್ಸ್ ಅವನ ಜೊತೆಗೆ ಟ್ರಾವೆಲ್ ಮಾಡ್ತಾರೆ. ಅವರೇ ಜೋರೋ, ನಾಮಿಸ್, ಸಾಂಜಿ, ಉಸಾಪ್, ರಾಬಿನ್, ಚಾಪರ್, ಬ್ರೋಕ್. ಇಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಕನಸುಗಳು, ಕಷ್ಟ ಮತ್ತೆ ತಮ್ಮದೇ ಆದಂತಹ ವಿಶೇಷ ಕಥೆನ ಹೊಂದಿದ್ದಾರೆ. ಈ ಎನಿಮೆಯಲ್ಲಿ ನೀವು ಕಾಮಿಡಿ, ಆಳವಾದ ಫ್ರೆಂಡ್ಶಿಪ್, ಎಪಿಕ್ ಆಗಿರೋ ಸಮುದ್ರದ ಯುದ್ಧಗಳು, ಪವರ್ಫುಲ್ ವಿಲನ್ಸ್, ಎಮೋಷನಲ್ ಫ್ಲಾಶ್ ಬ್ಯಾಕ್ ಮತ್ತೆ ನಂಬೋಕಾಗದಿರುವಂಥ ಸಾಹಸಕತೆಗಳನ್ನ ನೋಡ್ತೀರಾ. ಒನ್ ಪೀಸ್ ಎನಿಮೆ ಮುಖ್ಯವಾಗಿ ಆಕ್ಷನ್, ಅಡ್ವೆಂಚರ್, ಫ್ಯಾಂಟಸಿ ಮತ್ತು ಡ್ರಾಮಾ ಜನರ್ಗೆ ಸೇರುತ್ತೆ. ಈ ಎನಿಮೆ ಇನ್ನೂ ಕೂಡ ಚಾಲ್ತಿಯಲ್ಲಿದ್ದು ಇದರಲ್ಲಿ ಈಗ 21 ಸೀಸನ್ಸ್ ಇದ್ದಾವೆ ಮತ್ತು ಇದುವರೆಗೆ ಇದರ 1135 ಎಪಿಸೋಡ್ಸ್ ರಿಲೀಸ್ ಆಗಿದ್ದಾವೆ. ಈ ಒನ್ ಪೀಸ್ ಎನಿಮೆ ಯಾವ ಭಾಷೆಗಳಲ್ಲಿ ಡಬ್ ಆಗಿದೆ ಮತ್ತು ಇದನ್ನು ನಾವು ಯಾವ ಭಾಷೆಗಳಲ್ಲಿ ನೋಡ್ಬೋದು ಅಂತ ನೋಡೋದಾದರೆ, ಒನ್ ಪೀಸ್ ಎನಿಮೆ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಡಬ್ ಆಗಿದೆ. ಒನ್ ಪೀಸ್ ಎನಿಮೆ ಕೇವಲ ನಿಧಿ ಹುಡುಕೋ ಕಥೆ ಅಷ್ಟೇ ಅಲ್ಲ, ಇದು ಅಡ್ವೆಂಚರಸ್, ಫ್ರೆಂಡ್ಶಿಪ್, ಡಾರ್ಕ್ ರಿಯಾಲಿಟಿ ಮತ್ತು ಫ್ರೀಡಮ್ನ ಕಥೆಯಾಗಿದೆ. ನಿಮಗೇನಾದರೂ ಅಡ್ವೆಂಚರ್, ಫ್ರೆಂಡ್ಶಿಪ್ ಮತ್ತು ಪವರ್ಫುಲ್ ಫೈಟ್ಸ್ ಹಾಗೆ ಒಂದು ಒಳ್ಳೆ ಸ್ಟೋರಿನ ನೋಡೋಕೆ ಇಷ್ಟ ಇದ್ದರೆ ಈ ಒನ್ ಪೀಸ್ ಎನಿಮೆನ ಮಿಸ್ ಮಾಡದೆ ನೋಡಿ. ಗೋಕು ಅಂದ ತಕ್ಷಣ ನಿಮಗೆ ಸೂಪರ್ ಸೇಯನ್, ಕಾಮಿಹಮೆಯ ಮತ್ತು ಪ್ಲಾನೆಟ್ ಡೆಸ್ಟ್ರಾಯಿಂಗ್ ಫೈಟ್ಸ್ ನೆನಪಿಗೆ ಬರ್ತಾವಲ್ವಾ. ಆದರೆ ಈ ಎಲ್ಲ ಲೆಜೆಂಡ್ ಶುರುವಾಗಿದ್ದು ಎಲ್ಲಿಂದ ಅಂತ ನಿಮ್ಗೆ ಗೊತ್ತಾ? ಗೋಕು ಒಬ್ಬ ಮುಗ್ಧ ಹುಡುಗನಾಗಿದ್ದಾಗಿನ ಕತೆ ನಿಮಗೆ ಗೊತ್ತಾ? ಬನ್ನಿ 90s ಕಿಡ್ಸ್ ಫೇವರೇಟ್ ಮತ್ತು ಇಡೀ ಎನಿಮೆ ಜಗತ್ತಿಗೆ ಅಡಿಪಾಯ ಹಾಕಿದ್ದ ಡ್ರ್ಯಾಗನ್ ಬಾಲ್ 1986 ಸೀರೀಸ್ನ ಜಗತ್ತಿಗೆ ಹೋಗೋಣ. ಈ ಕತೆ ಶುರುವಾಗೋದು ಗೋಕು ಅನ್ನೋ ಒಬ್ಬ ಮುಗ್ಧ ಮತ್ತು ವಿಚಿತ್ರ ಶಕ್ತಿನ ಹೊಂದಿರೋ ಹುಡುಗನಿಂದ. ಇವನು ತನ್ನ ತಾತನಿಂದ ಸಿಕ್ಕಿದ್ದ 4 ನಕ್ಷತ್ರದ ಡ್ರ್ಯಾಗನ್ ಬಾಲ್ನ ಜೋಪಾನವಾಗಿ ಕಾಪಾಡ್ತಾ ಕಾಡಿನಲ್ಲಿ ಒಬ್ಬಂಟಿಯಾಗಿ ಬದುಕ್ತಾ ಇರ್ತಾನೆ. ಇವನಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಏನು ಕೂಡ ಗೊತ್ತಿರೋದಿಲ್ಲ. ಇವನ ಜೀವನ ಸಂಪೂರ್ಣವಾಗಿ ಬದಲಾಗೋದು ಯಾವಾಗ ಅಂದ್ರೆ 7 ಡ್ರ್ಯಾಗನ್ ಬಾಲ್ಗಳನ್ನ ಹುಡುಕ್ತಾ ಹೊರಟಿದ್ದ ಗುಲ್ಮಾ ಅನ್ನೋ ಸ್ಮಾರ್ಟ್ ಮತ್ತೆ ಧೈರ್ಯವಂತ ಹುಡುಗಿ ಅವನನ್ನ ಭೇಟಿಯಾದಾಗ. ಈ 7 ಡ್ರ್ಯಾಗನ್ ಬಾಲ್ಗಳನ್ನ ಒಟ್ಟುಗೂಡಿಸಿದ್ರೆ ಸೆನ್ರಾನ್ ಎಂಬ ಡ್ರ್ಯಾಗನ್ ಬಂದು ಯಾವುದೇ ಒಂದು ವಿಶ್ನ ಈಡೇರಿಸುತ್ತೆ. ಇವರಿಬ್ಬರು ಈ ಜರ್ನಿಲಿ ಡ್ರ್ಯಾಗನ್ ಬಾಲ್ಗಳನ್ನ ಹುಡುಕ್ತಾ ಇವರು ಮಾಸ್ಟರ್ ರೋಸಿ, ಕ್ರಿಲಿನ್, ಯಾಮ್ಚಾ ತರಹದ ಅನೇಕ ಸ್ನೇಹಿತರನ್ನ ಸಂಪಾದಿಸ್ತಾರೆ. ಮತ್ತೆ ಎಂಪರರ್, ಪೆಲೆಪ್, ರೆಡ್ ರಿಬನ್ ಆರ್ಮಿ ಅಂತಹ ವಿಲನ್ ಗಳನ್ನ ಎದುರಿಸ್ತಾರೆ. ಈ ಎನಿಮೆ ಡ್ರ್ಯಾಗನ್ ಬಾಲ್ ಜಿ ಸೀರೀಸ್ಗಿಂತ ಹೆಚ್ಚು ಕಾಮಿಡಿ ಮತ್ತೆ ಅಡ್ವೆಂಚರಸ್ ಆಗಿದೆ.
ವೆಜಿಟಾ ಫ್ರೀಜಾ ಬರೋಕ್ ಮುಂಚೆ ಗೋಕು ಹೇಗಿದ್ದ, ಅವನ ಜರ್ನಿ ಹೇಗೆ ಶುರುವಾಯಿತು ಅಂತ ಈ ಅನಿಮೆಲಿ ನೋಡಬಹುದು. ಇದು ಕೇವಲ ಫೈಟಿಂಗ್ ಅಷ್ಟೇ ಇರೋ ಅನಿಮೆ ಅಲ್ಲ, ಇದು ಸ್ನೇಹ, ಪರಿಶ್ರಮ ಮತ್ತು ಜಗತ್ತನ್ನ ಕುತೂಹಲದಿಂದ ನೋಡುವ ಒಬ್ಬ ಮುಕ್ತ ಹುಡುಗನ ಬೆಳವಣಿಗೆನ ನೋಡ್ತೀವಿ. ಈ ಡ್ರ್ಯಾಗನ್ ಬಾಲ್ ಅನಿಮೆ ಸೀರೀಸ್ ಮುಖ್ಯವಾಗಿ ಆಕ್ಷನ್, ಅಡ್ವೆಂಚರಸ್, ಕಾಮಿಡಿ, ಫ್ಯಾಂಟಸಿ, ಮಾರ್ಷಲ್ ಆರ್ಟ್ಸ್, ಸೈನ್ಸ್ ಫಿಕ್ಷನ್ಸ್ ಜಾನರ್ಗಳಿಗೆ ಸೇರುತ್ತೆ. ಈ ಅನಿಮೆ ಸೀರೀಸ್ 9 ಸೀಸನ್ಸ್ನ ಹೊಂದಿದ್ದು ಇದರಲ್ಲಿ ಟೋಟಲ್ ಆಗಿ 153 ಎಪಿಸೋಡ್ಸ್ ಇದಾವೆ. ಈ ಡ್ರ್ಯಾಗನ್ ಬಾಲ್ ಅನಿಮೆ ಸೀರೀಸ್ನ ನಾವು ಯಾವ ಭಾಷೆಯಲ್ಲಿ ನೋಡ್ಬೋದು ಅಂದರೆ ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ನೋಡ್ಬೋದು. ನೀವೇನಾದರೂ ಡ್ರ್ಯಾಗನ್ ಬಾಲ್ ಜಿ ಅಥವಾ ಸೂಪರ್ ಸೈನ್ಗಳ ಫ್ಯಾನ್ ಆಗಿದ್ರೆ, ಹಾಗೆ ಒಂದು ಕ್ಲಾಸಿಕ್ ಕಾಮಿಡಿ ಅಡ್ವೆಂಚರಸ್ ಅನಿಮೆಗಳನ್ನ ನೋಡೋಕೆ ಇಷ್ಟಪಡೋರಾಗಿದ್ರೆ ಈ ಲೆಜೆಂಡರಿ ಸೀರೀಸ್ ಹೇಗೆ ಶುರುವಾಯಿತು ಅಂತ ನೋಡೋದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ ಗಾಯ್ಸ್, ನೋಡಿದ್ರಲ್ಲ ಈ 3 ಲೆಜೆಂಡರಿ ಅನಿಮೆಗಳನ್ನ. ಟೈಟಾನ್ಗಳ ಲೋಕ, ಒನ್ ಪೀಸ್ನ ಹುಡುಕಾಟ ಮತ್ತು ಒಬ್ಬ ಮುಗ್ಧ ಹುಡುಗನ ಹೊಸ ಪಯಣ. ಈ ಕಥೆಗಳಿಗೆ ಸಾವೇ ಇಲ್ಲ. ಈ 3 ಅನಿಮೆಗಳಲ್ಲಿ ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೆಕ್ಸ್ಟ್ ವೀಕ್ ನಾನು ಮಾಡರ್ನ್ ಅನಿಮೆ ಹಿಟ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಅಂದರೆ ಈ ಮಾಡರ್ನ್ ಅನಿಮೆ ಜಗತ್ತಿನಲ್ಲಿ ಹೆಚ್ಚು ಫೇಮಸ್ ಆಗಿರೋ ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಡಬ್ ಆಗಿರುವಂಥ ಮಾಡರ್ನ್ ಅನಿಮೆಗಳು. ಸೊ ಅದನ್ನ ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಿಗೋಣ.